ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ನೋಡಿ. ಇವತ್ತು ನಮ್ಮ ಮನೇಲಿ ತರಕಾರಿ ಇರಲಿಲ್ಲ, ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾಯಿದ್ದೆ. ಅವಾಗ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಈ ಪಲ್ಯ ನೆನಪು ಬಂತು ನೋಡಿ. ಈ ಪಲ್ಯ ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇವತ್ತು ತರಕಾರಿ ಇಲ್ಲಾಂದರೆ ಈ ಥರ ಮಾಡಿ ಊಟ ಮಾಡಿ ಚೆನ್ನಾಗಿರುತ್ತೆ ನೋಡಿ. ನಾನು ಕಡಾಯಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಮತ್ತು ಎಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಕಡಾಯಿದಲ್ಲಿ ಎಣ್ಣೆ ಹಾಕಿಬಿಟ್ಟಿದ್ದೀನಿ. ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಏನು ಮಾಡಬೇಕು ಅಂದರೆ ಅವಾಗೆ ಕೊತ್ತಂಬರಿ ಹಾಕಬೇಕು, ಕರಿಬೇವು ಹಾಕಬೇಕು ನೋಡಿ. ಕರಿಬೇವು ಹಾಕ್ತಾಯಿದ್ದೀನಿ ಇವಾಗ. ಕರಿಬೇವು ಹಾಕಿ ಆಮೇಲೆ ಬೆಳ್ಳುಳ್ಳಿ ಕೊಟ್ಟಿಟ್ಟಿದ್ದೀನಿ ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಏನು ಮಾಡಬೇಕು ಅಂದರೆ ಅದರಲ್ಲಿ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕಿದ್ದೀನಿ ನೋಡಿ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಬೇಕು. ಕೈ ಆಡಿಸ್ಕೊತಿರ್ಬೇಕು ಇದರಲ್ಲಿ. ಮತ್ತು ನೋಡಿ, ಟೊಮಾಟೊ ಕೊಯ್ದಿಟ್ಟಿನಿ, ಉಳ್ಳಾಗಡ್ಡಿ ಕೊಯ್ದಿಟ್ಟಿನಿ, ಕೊತ್ತಂಬರಿ ಕೊಯ್ದಿಟ್ಟಿನಿ, ಮೆಂತ್ಯ ಪಲ್ಯ ಕೊಯ್ದಿಟ್ಟಿದ್ದೀನಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇವಾಗ ನೋಡಿ, ಇದು ಕೆಂಪಗಾಯ್ತಂದ್ರೆ ಇದರಲ್ಲಿ ಏನು ಮಾಡಬೇಕು, ಇವಾಗ ಇದರಲ್ಲಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು. ಚೆನ್ನಾಗಿ ಕೆಂಪಗಾದಂದ್ರೆ ಟೇಸ್ಟ್ ಆಗ್ತದೆ ನೋಡಿರಿ. ಈ ಪಲ್ಯ ಭಾಳ ಸೂಪರಾಗಿರ್ತದೆ ನೋಡಿರಿ. ಖಡಕ್ ರೊಟ್ಟಿ ಗರಂ ಗರಂ ಈ ಪಲ್ಯ ಮಾಡಿ ಊಟ ಮಾಡಿದರೆ ಎಷ್ಟು ಉಣ್ಬೇಕು ಅನಿಸುತ್ತೆ ನೋಡಿ. ನೀವು ಹಸಿ ಖಾರನೂ ಹಾಕೋಬೋದು, ಇಲ್ಲಾಂದರೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇದ್ದರೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿನೂ ಹಾಕೋಬೋದು ನೋಡಿ. ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ. ಈ ಥರ ಕೆಂಪಾಗುತ್ತೆ ನೋಡಿ. ಕೆಂಪಾದಮೇಲೆ ಇದರಲ್ಲಿ ಮತ್ತು ಇವಾಗ ಟೊಮೊಟೊ ಹಾಕ್ಬೇಕು ನೋಡಿ. ಚೆನ್ನಾಗಿ ಕೈ ಆಡಿಸ್ಕೊಂಡು ಇಟ್ಕೋಬೇಕು. ಈ ಥರ ಹಾಕ್ಕೋಬೇಕು. ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸಿದ್ಮೇಲೆ ನೋಡಿ ಈ ಥರ ಮಾಡ್ಕೋಬೇಕು. ಕೆಂಪಗಾಗಬೇಕಲ್ವ, ಎಲ್ಲ ಕಡೆ ಕೆಂಪಗಾದ್ರೇ ಪಲ್ಯಕ್ಕೆ ಒಗ್ಗರಣೆ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಕೈ ಆಡಿಸ್ತಾ ಇರಬೇಕು. ಈ ಥರ ಕೈ ಆಡಿಸಿ ಆಮೇಲೆ ಇದರಲ್ಲಿ ಟೊಮೊಟೊ ಹಾಕಬೇಕು. ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಟೊಮೊಟೊನ ಏನಾಗಬೇಕು, ಕೆಂಪಗಾಗಬೇಕು ನೋಡಿ. ಕೆಂಪಗಾದರೆ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಲೇಟ್ ಆಗೋ ತನಕ ಕೆಂಪಗೆ ಮಾಡ್ಕೋಬೇಕು. ಮಾಡಿಕೊಂಡು ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ. ಅರಿಶಿಣ ಹಾಕಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿದು ಟೊಮೊಟೊ ಮೆತ್ತಗಾಗಬೇಕು ರೀ. ಒಳಗೆ ಹಸಿ ಖಾರ ಹಾಕಿದ್ದೀನಿ ನೋಡಿ. ನಮ್ಮ ಹತ್ರ ಹಸಿ ಖಾರ ಕುಟ್ಟಿದ್ದಿತ್ತು, ಅದೇ ಹಾಕಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ಕೋಬೇಕು ನೋಡಿರಿ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡಿರಿ. ಟೊಮಾಟೊ, ಹಸಿ ಖಾರ, ಉಪ್ಪು, ಅರಿಶಿಣ ಎಲ್ಲ ಚೆನ್ನಾಗಿ ಕೆಳಗೆ ಮೇಲೆ ಆಗ್ಬೇಕು ರೀ. ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಲ್ರಿ, ಬೆಳ್ಳುಳ್ಳಿ ಎಲ್ಲನೇ ಕೆಂಪಗಾಗ್ಬೇಕು ನೋಡಿರಿ. ಈ ಥರ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ. ಮಿಕ್ಸ್ ಆದಮೇಲೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಈ ಥರ ಹಾಕಿಡಬೇಕು. ಹಾಕಿಟ್ಟು ಎಷ್ಟು ಬೇಕಷ್ಟು ಮಾಡ್ಕೊರಿ ನೀವು. ನೀರು ಎಷ್ಟು ಬೇಕಷ್ಟು ಹಾಕೋರಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬೋದು. ಈ ಥರ ಹಾಕ್ಕೊಂಡು ಇಟ್ಕೋಬೇಕು. ಮತ್ತು ಮೆಂತ್ಯ ಪಲ್ಯ ಕಟ್ ಮಾಡಿ ಇಟ್ಟಿದ್ದೀನಲ್ರಿ, ಅದು ಮೆಂತ್ಯ ಪಲ್ಯ ಹಾಕ್ತಾಯಿದ್ದೀನಿ ನೋಡಿರಿ. ಹಾಕಿಡಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಡಬೇಕು. ಈ ಥರ ಹೆಸರು ಬರಬೇಕು ನೋಡಿರಿ. ಚೆನ್ನಾಗಿ ಹೆಸರು ಬರಬೇಕು ನೋಡಿರಿ. ಕುದಿತಾ ಇರಬೇಕು. ಎಲ್ಲ ಒಳಗೆ ಹಾಕಿದ್ದೀವಲ್ಲ, ತರಕಾರಿ ಹಾಕಿದ್ದೀವಲ್ಲ, ಟೊಮಾಟೊ, ಮೆಂತ್ಯ ಪಲ್ಯ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿ ಕುದಿಬೇಕು ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು. ಕುದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕುದಿಸ್ಬೇಕು ನೋಡಿ. ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಈ ಥರ ಕುದಿಬೇಕು. ಕುದ್ಮೇಲೆ ಕೈ ಆಡಿಸ್ಕೊತ ಇರಬೇಕು. ಕೈ ಆಡಿಸ್ಕೊತ ಇದ್ದು ಆಮೇಲೆ ಇದಕ್ಕೆ ಹಿಟ್ಟು ಹಾಕ್ಬೇಕು. ಇದಕ್ಕೆ ಇವಾಗ ಹಿಟ್ಟು ಜರಡಿ ಹಿಡಿದಿಟ್ಕೊಂಡು ನೋಡಿ. ಕಡಲೆಬೇಳೆ ಹಿಟ್ಟು ಜರಡಿ ಹಿಡಿದಿಟ್ಟಿದ್ದೀನಿ ನೋಡಿ. ಈ ಥರ ಕುದಿಬೇಕು ನೋಡಿ. ಈ ಥರ ಎಷ್ಟು ಕುದೀತೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಯಾವ ಥರ ಕುದೀತಾ ಇದೆ ನೋಡಿ. ಈ ಥರ ಕುದೀತಾ ಇರಬೇಕು. ಇದು ಈ ಥರ ಕುದ್ರೆ ಇದ್ರದ್ದು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಕಡಲೆಬೇಳೆ ಹಿಟ್ಟು ಹಾಕಬೇಕ್ರಿ ಇದರಲ್ಲಿ. ಕಡಲೆಬೇಳೆ ಹಿಟ್ಟು ಹಾಕಿ ಗಂಟಾಗದ ಹಾಗೆ ಚೆನ್ನಾಗಿ ಕೈ ಆಡಿಸ್ಕೊತ ಇರ್ಬೇಕು ನೋಡಿರಿ. ಈ ಥರ ಕೈ ಆಡಿಸ್ಕೊತ ಇರಬೇಕಂದ್ರೆ ಗಂಟಾಗೋದಿಲ್ಲ ಒಳಗೆ, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಮೆಲ್ಟ್ ಆಗಬೇಕು. ಒಳಗಡೆ ಎಲ್ಲ ಹಿಟ್ಟು ಮಿಕ್ಸ್ ಆಗಬೇಕು, ಅಂದರೆ ಚೆನ್ನಾಗಿ ಆಗುತ್ತೆ. ಮತ್ತು ಒಳಗೆ ಗಂಟಾದರೆ ಸರಿಯಾಗಿ ಹತ್ತೋದಿಲ್ಲ. ಹಾಗಾಗಿ ಈ ಥರ ಕೈ ಆಡಿಸ್ಕೊತ ಇರಬೇಕು. ಈ ಥರ ನೋಡಿ. ಈ ಥರ ಹಿಟ್ಟು ಹಾಕ್ಕೊತ ಈ ಥರ ಮಾಡ್ಕೋಬೇಕು. ನಿಮ್ಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ. ಸ್ವಲ್ಪ ಇದು ಬೇಕಾದರೆ ಸಡಿಲು ಮಾಡ್ಕೊಳ್ಳಿ. ಯಾಕಂದರೆ ಕಡಕ್ ರೊಟ್ಟಿ ಜೊತೆ ಸ್ವಲ್ಪ ಸಡಿಲವಾಗಿದ್ದರೂ ಚೆನ್ನಾಗಿ ಹತ್ತುತ್ತೆ. ಇಲ್ಲ ಅಂದರೆ ನಿಮ್ಗೆ ಕಡಕ್ ಬೇಕಾದರೆ ಕಡಕ್ ಮಾಡ್ಕೋಬೋದು. ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದರೆ ಗಟ್ಟಾಗುತ್ತೆ, ಇಲ್ಲ ಸ್ವಲ್ಪ ಕಡಿಮೆ ಹಾಕಿದರೆ ಸಡಿಲಾಗುತ್ತೆ. ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ. ಈ ಥರ ನೋಡಿ. ಇವಾಗ ರೆಡಿಯಾಗಿಬಿಟ್ಟಿದೆ ನೋಡಿ. ನಾನು ಸ್ವಲ್ಪ ಸಡಿಲ ಮಾಡಿದ್ದೀನಿ, ಯಾಕಂದರೆ ಕಡಕ್ ರೊಟ್ಟಿ ಜೊತೆ ತಿನ್ನಬೇಕಲ್ವಾ, ಹಾಗಾಗಿ ಸಡಿಲ ಮಾಡಿಟ್ಟಿದ್ದೀನಿ ನೋಡಿ. ಈ ಥರ ಸಡಿಲ ಮಾಡ್ಕೋಬೇಕು. ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸೂಪರಾಗಿರುತ್ತೆ. ನೀವು ಮಾಡಿ ನೋಡಿರಿ. ತರಕಾರಿ ಇದ್ದಿಲ್ಲ ಮನೆಯಲ್ಲಿ ಅಂತಂದರೆ ಈ ಥರ ಮಾಡಿದರೆ ಸೂಪರಾಗಿರುತ್ತೆ ನೋಡಿ. ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ಊಟ ಮಾಡಿ. ಓಕೆನಾ? ನೋಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ. ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಇದು ನಮ್ಮ ಕಡೆ
ಬೀದರ್ ಡಿಸ್ಟಿಕಲ್ಲಿ ತುಂಬ ಫೇಮಸ್ ಇದು ಊಟ ಅಡುಗೆ ನಾವು ಮಾಡೋದು. ತರಕಾರಿ ಇಲ್ಲಾಂದರೆ ಆಯಿತು, ಇದೇ ಮಾಡಿಬಿಡ್ತೀವಿ ನೋಡಿ. ಹಾಗಾಗಿ ಇದಕ್ಕೆ ನಾವು ಲೆಂಕಿಟ್ ಅಂತೀವಿ. ಕಡಲೆ ಹಿಟ್ಟಿನ ಪಲ್ಯನೂ ಅಂತಾರೆ ಮತ್ತು ಲೆಂಕಿಟ್ ಅಂತಲೂ ಕರೀತಾರೆ. ಹಾಗಾಗಿ ನಾನು ಮಾಡಿದ್ದೀನಿ, ನೀವು ಮಾಡಿ ನೋಡಿ.